ಕರ್ತನಿಂದ ಕೃಪೆ ಉಂಟಾಗಲಿ. ಕ್ರಿಸ್ತನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನೀವೆಲ್ಲರೂ ಹೇಗಿದ್ದೀರಿ? ನೀವೆಲ್ಲರೂ ಚೆನ್ನಾಗಿದ್ದೀರಿ, ಸುಕ್ಷೇಮವಾಗಿದ್ದೀರಿ ಎಂಬುದಾಗಿ ದೇವರಲ್ಲಿ ನಾನು ವಿಶ್ವಾಸಿಸ್ತೇನೆ ಮತ್ತು ನಿಮಗೋಸ್ಕರ ತಪ್ಪದೆ ಪ್ರಾರ್ಥಿಸ್ತಾ ಇದ್ದೇವೆ. ಬನ್ನಿ, ಒಂದು ವಾಕ್ಯದ ಅಥವಾ ಒಂದು ವಿಷಯದ ಸಾರಾಂಶವನ್ನು ತಿಳಿಯುವಂಥ ಈ ಶೀರ್ಷಿಕೆಗೆ ನಾನು ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತೇನೆ. ಒಂದು ಊರಲ್ಲಿ ಒಂದು ಕುಟುಂಬದಲ್ಲಿ ಅತ್ತೆ ಮತ್ತು ಸೊಸೆ ಇದ್ದರಂತೆ. ಅತ್ತೆ ಸೊಸೆಗೆ ಹೀಗೆ ವೈಮನಸ್ಸುಗಳು ಬರುವುದಕ್ಕೆ ಪ್ರಾರಂಭವಾಗುವಂತೆ. ಅತ್ತೆ ಸೊಸೆಗೆ ವೈಮನಸ್ಸುಗಳು ಬರುವುದಕ್ಕೆ ಪ್ರಾರಂಭವಾಗುವಂತೆ ಕೊನೆಗೆ ಸೊಸೆ ಒಂದು ನಿರ್ಧಾರಕ್ಕೆ ಬಂದಳಂತೆ. ಯಾವ ನಿರ್ಧಾರ? ಅತ್ತೆಯನ್ನೇ ಸಂಪೂರ್ಣವಾಗಿ ಕಳಿಸಿಬಿಡುವಂಥ ಒಂದು ನಿರ್ಧಾರಕ್ಕೆ ಬಂದಳಂತೆ. ಸೊಸೆ ಒಂದು ನಿರ್ಧಾರಕ್ಕೆ ಬಂದಳಂತೆ. ಅತ್ತೆಯನ್ನು ಈ ಭೂಮಿಯಿಂದ ಸಾಗಿಸಿ ಬಿಡುವಂಥ ಒಂದು ತೀರ್ಮಾನಕ್ಕೆ ಬಂದಳಂತೆ. ಹೀಗೆ ಸೊಸೆ ಆ ತೀರ್ಮಾನದಿಂದ ಒಬ್ಬ ವೈದ್ಯರಿಗೆ ಹೋಗಿ ಭೇಟಿಯಾಗ್ತಾಳಂತೆ. ಆ ವೈದ್ಯರು ಕ್ರೈಸ್ತನಾಗಿದ್ದ. ಆ ವೈದ್ಯರಿಗೆ ಹೋಗಿ ಭೇಟಿ ಆಗ್ತಾಳಂತೆ. ಭೇಟಿಯಾಗಿ ವೈದ್ಯರಿಗೆ ತಿಳಿಸ್ತಾಳೆ, ಈ ಥರ ವೈದ್ಯರೇ, ನನಗೂ ನಮ್ಮ ಅತ್ತೆಗೆ ವಿಪರೀತವಾಗಿ ಮನೆಯಲ್ಲಿ ವೈಮನಸ್ಸುಗಳು ಉಂಟಾಗ್ತಿದೆ. ಸೊ ಅದಕ್ಕೆ ನಮ್ಮ ಅತ್ತೆಯನ್ನು ಈ ಭೂಮಿಯಿಂದ ಸಾಗಿಸಿ ಬಿಡೋಣ ಎಂಬ ತೀರ್ಮಾನಕ್ಕೆ ಬಂದಿದ್ದೇನೆ. ದಯವಿಟ್ಟು ಪಾಯ್ಸನ್ಗಳು, ವಿಷ ಪದಾರ್ಥಗಳು ಏನಾದರೂ ಇದ್ದರೆ ಕೊಡಿ ಎಂಬುದಾಗಿ ಕೇಳ್ತಾರಂತೆ. ಆಗ ವೈದ್ಯರು ಒಂದು ಪೇಪರ್ದಲ್ಲಿ ವಿಷ ಕೊಟ್ಬಿಟ್ರಂತೆ. ಇದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಅತ್ತೆಗೆ ಹಾಕು. 1 ತಿಂಗಳ ನಂತರ ನಿಮ್ಮ ಅತ್ತೆ ಈ ಭೂಮಿಯನ್ನು ತ್ಯಜಿಸ್ತಾರೆ ಎಂಬುದಾಗಿ ಹೇಳಿದರಂತೆ. ಸೊಸೆ ತೆಗೆದುಕೊಂಡು ಹೋಗಿ ಅವರ ಅತ್ತೆಗೆ ಬೆರೆಸಿ ಕೊಟ್ಬಿಟ್ಲಂತೆ. ಕೊಟ್ಟು ಈಗ ನಟನೆಯ ಪ್ರೀತಿ ಪ್ರಾರಂಭ ಮಾಡಿದಳಂತೆ. ಯಾಕಂದರೆ ಟೈಮ್ ಇದೆಯಲ್ಲ, ಇನ್ನು 1 ತಿಂಗಳು ಹೇಳಿದ್ದಾರೆ ವೈದ್ಯರು, 1 ತಿಂಗಳಾದ್ಮೇಲೆ ಸತ್ತು ಹೋಗ್ತಾರೆ ನಿಮ್ಮ ಅತ್ತೆ ಎಂಬುದಾಗಿ ಹೇಳಿದಾರಲ್ಲ. ಈಗ ಆ ತಿಂಗಳ ಮಧ್ಯದಲ್ಲಿ ಈ ಸೊಸೆ ಸುಮ್ಮನೆ ನಕಲಿ ಪ್ರೀತಿ ತೋರಿಸುವುದಕ್ಕೆ ಪ್ರಾರಂಭ ಮಾಡಿದಳಂತೆ. ಅತ್ತೆಯ ಮೇಲೆ ನಕಲಿ ಪ್ರೀತಿ. ಅತ್ತೆಗೆ ಟೀ ಕಾಸಿ ಕೊಡೋದು, ಕಾಫಿ ಕಾಸಿ ಕೊಡೋದು, ಒಳ್ಳೊಳ್ಳೆ ಅಡುಗೆಗಳನ್ನು ಮಾಡೋದು, ತಿಂಡಿಗಳನ್ನು ಮಾಡೋದು, ಮತ್ತು ಅತ್ತೆಗೆ ಸಾಯಂಕಾಲ ಆದರೆ ಸಾಕು ಕಾಲುಗಳನ್ನು ಒತ್ತುವುದು. ಈ ಥರ ನಟನೆಯ ಪ್ರೀತಿ ಮಾಡ್ತಾ ಮಾಡ್ತಾ ಹೋದ್ರಂತೆ. ದಿನಗಳ ಹಾಗೆ ಕಳೀತಾ ಹೋಗ್ತಾ ಇದೆ. ಕೊನೆಗೆ ಈ ಅತ್ತೆ ಮತ್ತು ಸೊಸೆಯ ನಡುವೆ ಇದ್ದಂಥ ಒಂದು ನಟನೆಯ ಪ್ರೀತಿ, ಇದು ಹೀಗೆ ನಟನೆಯ ಪ್ರೀತಿ ಹೋಗ್ತಾ 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 ಕೊನೆಗೆ ಇಬ್ಬರಲ್ಲಿ ನಿಜವಾದಂಥ ಒಂದು ಪ್ರೀತಿ ಉಂಟಾಯಿತು. ಇಬ್ಬರಲ್ಲಿ ಕೊನೆಗೆ ನಿಜವಾದಂಥ ಒಂದು ಪ್ರೀತಿ ಉಂಟಾಯಿತಂತೆ. ಈಗ ದಿನಗಳು, ವೈದ್ಯರು ಹೇಳಿದಂಥ ದಿನಗಳು ಸಮೀಪವಾಯಿತು, ತಿಂಗಳು ಸಮೀಪವಾಯಿತು. ಸೊಸೆಗೆ ಅತ್ತೆನ ಬಿಟ್ಟಿರ್ಲಿಕ್ಕಾಗ್ತಾ ಇಲ್ಲ, ಅತ್ತೆಗೆ ಸೊಸೆನ ಬಿಟ್ಟಿರ್ಲಿಕ್ಕಾಗ್ತಾ ಇಲ್ಲ. ತಾಯಿ ಮಗಳ ಒಂದು ಬಾಂಧವ್ಯ ಇವರಿಬ್ಬರಲ್ಲಿ ಬೆಳೆಯಿತು. ಈಗ ಸೊಸೆಗೆ ನೆನಪು ಬಂತು, ಅಯ್ಯೋ ನಮ್ಮ ಅತ್ತೆ ಇನ್ನೂ ಕೇವಲ 2-3 ದಿನಗಳಾದರೆ ಈ ಲೋಕವನ್ನು ತ್ಯಜಿಸಿ ಹೋಗ್ತಾರಲ್ಲ, ಇದು ಹೇಗೆ? ನಮ್ಮ ಅತ್ತೆಯನ್ನು ಕಳೆದುಕೊಂಡು ಇರುವಂಥದ್ದು ನನಗೆ ಇಷ್ಟ ಇಲ್ಲ ಎಂಬುದಾಗಿ ಆಕೆ ಆ ಒಂದು ಫೀಲಿಂಗಲ್ಲಿ ಆ ವೈದ್ಯರ ಹತ್ರ ಹೋಗ್ತಾಳಂತೆ. ಹೋಗಿ ವೈದ್ಯರಿಗೆ ಕೇಳ್ತಾಳೆ, ವೈದ್ಯರೇ, ನೀವು ಔಷಧಿ ಕೊಟ್ಟಿದ್ರಿ, ನೀವು ಪೈಸನ್ ಕೊಟ್ಟಿದ್ರಿ, ನಮ್ಮ ಅತ್ತೆಗೆ ಹಾಕಿದೆ, ಈಗ ತಿಂಗಳಾಗ್ತಾ ಇದೆ, ಇನ್ನೂ ಒಂದು 2-3 ದಿನಗಳಾದರೆ ಸಾಕು, ನಮ್ಮ ಅತ್ತೆ ಈ ಲೋಕವನ್ನು ಬಿಟ್ಟು ಹೋಗ್ತಾರೆ, ದಯವಿಟ್ಟು ನಮ್ಮ ಅತ್ತೆ ಸಾಯಬಾರ್ದು. ನಮ್ಮ ಅತ್ತೆ ನಾನು ನಿಜವಾದಂಥ ಒಂದು ಪ್ರೀತಿಯಿಂದ ನಾವು ಇಬ್ಬರು ಕೂಡ ಪ್ರೀತಿಸ್ತಾ ಇದ್ದೇವೆ, ತಾಯಿ ಮಕ್ಕಳ ಪ್ರೀತಿ ಹಾಗೆ ನಾವು ಪ್ರೀತಿಸ್ತಾ ಇದ್ದೇವೆ, ದಯವಿಟ್ಟು ನಮ್ಮ ಅತ್ತೆ ಉಳಿಬೇಕು ವೈದ್ಯರೇ, ಏನಾದರೂ ಔಷಧಿಗಳಿದ್ದರೆ ಕೊಡ್ರಿ, ನಮ್ಮ ಅತ್ತೆ ಬದುಕಿಕೊಳ್ಳುವಂತೆ ಎಂಬುದಾಗಿ ಕೇಳಿದಾಗ ವೈದ್ಯರು ಸರಿ ಎಂಬುದಾಗಿ ಹೇಳಿ ಒಂದು ಪೇಪರ್ದಲ್ಲಿ ಔಷಧಿ ಕೊಟ್ಟು ಪ್ಯಾಕ್ ಮಾಡಿ ಆಕೆ ಕೈಯಲ್ಲಿ ಕೊಟ್ಟರಂತೆ. ಇದನ್ನು ತಗೊಂಡೋಗಿ ನಿಮ್ಮ ಅತ್ತೆಗೆ ಕೊಡು, ಖಂಡಿತ ನಿಮ್ಮ ಅತ್ತೆ ಬದುಕ್ತಾಳೆ ಎಂಬುದಾಗಿ ಹೇಳಿದ್ರಂತೆ. ಸರಿ ಅಂತ ಆ ಸೊಸೆ ತೆಗೆದುಕೊಂಡು ಆಸ್ಪತ್ರೆಯಿಂದ ಹೊರಗಡೆ ಹೋಗ್ತಿರ್ಬೇಕಾದ್ರೆ ವೈದ್ಯರು ತಿರುಗಿ ಆಕೆಯನ್ನು ಬಾಮ ಹತ್ತಿರಕ್ಕೆ ಎಂಬುದಾಗಿ ಕರೆದು ವೈದ್ಯರು ಕೇಳಿದ್ರಂತೆ, ಏನಮ್ಮ ಈ ಔಷಧಿ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರಂತೆ. ಆಗ ಆಕೆ ಸೊಸೆ ಹೇಳಿದ್ರಂತೆ, ವೈದ್ಯರೇ, ನಮ್ಮ ಅತ್ತೆ ಇನ್ನೂ 2-3 ದಿನ ಆದರೆ ಸತ್ತೋಗ್ತಾರೆ, ದಯವಿಟ್ಟು ಬೇಡ ಸಾಯುವಂಥದ್ದು ಎಂಬುದಾಗಿ ಹೇಳಿದ್ರಂತೆ. ಇಲ್ಲಮ್ಮ, ನಾನು ಯಾಕೆ 1 ತಿಂಗಳ ಅವಧಿ ನಿಮಗೆ ಸಮಯ ಕೊಟ್ಟೆ? ನಿಮ್ಮ ಅತ್ತೆ ಸಾಯುವುದಕ್ಕೆ 1 ತಿಂಗಳ ಸಮಯನ ಅವಧಿ ಕೊಟ್ಟೆ. ಕಾರಣ ನಿನ್ನ ಮತ್ತು ನಿಮ್ಮ ಅತ್ತೆಯ ನಡುವೆ ಒಂದು ಪ್ರೀತಿ ಬರಲಿ, ಒಂದು ಅನ್ಯೋನ್ಯತೆ ಬರಲಿ ಎಂಬ ಅನಿಸಿಕೆ ಅಭಿಪ್ರಾಯದಿಂದ 1 ತಿಂಗಳ ಸಮಯ ಕೊಟ್ಟೆ. ಅಷ್ಟು ಮಾತ್ರವಲ್ಲ, ನಾನು ನಿಮ್ಮ ಕೈಯಲ್ಲಿ ಕೊಟ್ಟಿರ್ತಕ್ಕಂಥ ಆ ಒಂದು ಪೇಪರನ್ನು, ಕವರನ್ನು ಬಿಚ್ಚಿ ನೋಡು, ಅದರಲ್ಲಿ ಇರುವಂಥದ್ದು ಔಷಧಿ ಅಲ್ಲ, ನಾನು ಮೊದಲು ಕೊಟ್ಟದ್ದು ಕೂಡ ಗ್ಲೂಕೋಸ್ ಪುಡಿನೇ ಕೊಟ್ಟಿದ್ದೀನಿ, ಈಗ ಕೊಟ್ಟದ್ದು ಕೂಡ ಗ್ಲೂಕೋಸ್ ಪುಡಿನೇ ಕೊಟ್ಟಿದ್ದೀನಿ ಎಂಬುದಾಗಿ ಹೇಳಿದರಂತೆ. ಸೊ ಪ್ರೀತಿಯ ಸಹೋದರ ಸಹೋದರಿಯರೇ,
ನಾವು ಕಲಿಯುವುದಕ್ಕೆ ಇರತಕ್ಕಂಥ ಒಂದು ವಿಷಯ, ಅತ್ತೆ ಸೊಸೆಯ ನಡುವೆ ಇರತಕ್ಕಂಥ ಒಂದು ವಿಷಯದ ಕುರಿತಾಗಿ ನಾವು ಕಲಿತಾ ಇದ್ದೇವೆ, ತಿಳಿದುಕೊಳ್ಳುತ್ತಾ ಇದ್ದೇವೆ. ಸತ್ಯವೇದದಲ್ಲಿ ನಾವು ರೂತಳ ಪುಸ್ತಕದಲ್ಲಿ ನಾವು ನೋಡ್ತೇವೆ, ರೂತಳ ಅತ್ತೆ ನವೋಮಿ. ಈ ನವೋಮಿಗೆ ಇಬ್ಬರು ಮಕ್ಕಳು ಇರ್ತಾರೆ, ಅವರಿಬ್ಬರು ಕೂಡ ಸತ್ತು ಹೋಗ್ತಾರೆ. ಇಬ್ಬರು ಸೊಸೆಯಂದರು ಅತ್ತೆಯ ಜೊತೆಗೆ ನೀನು ಎಲ್ಲಿ ಹೋದರೂ ಕೂಡ ನಾವು ನಿನ್ನ ಜೊತೆನೇ ಬರ್ತೀವಿ ಎಂಬುದಾಗಿ ಹೇಳ್ತಾರೆ. ಸೊ ಆಗ ಕೊನೆಗೆ ಸೊಸೆ, ಬೇಡ, ನೀವು ಹೋಗಿ ಬೇರೆಯವ್ರನ್ನು ವಿವಾಹವಾಗಿರಿ ಎಂಬುದಾಗಿ ಹೇಳ್ತಾಳೆ. ಹೇಳುವಾಗ ಏನಾಗುತ್ತೆ, ಕೊನೆಗೆ ರೂತಳು, ಅತ್ತೆ ನೀನು ಎಲ್ಲಿ ವಾಸ ಮಾಡ್ತೀಯೋ ನಾನು ಅಲ್ಲೇ ವಾಸ ಮಾಡ್ತೇನೆ, ನೀನು ಎಲ್ಲಿ ಸಾಯ್ತೀಯೋ ಅಲ್ಲಿಯೂ ಕೂಡ ನಾನು ಸಾಯ್ತೇನೆ, ನಿನ್ನನ್ನು ಊಳಿಡುವಂಥ ಸ್ಥಳದಲ್ಲಿ ನಾನು ಕೂಡ ಅಲ್ಲೇ ನನ್ನ ಸಮಾಧಿ ಕೂಡ ಆಗಲಿ, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು ಎಂಬುದಾಗಿ ಆಕೆ ಹೇಳುವಂಥದ್ದನ್ನು ನೋಡ್ತೇವೆ. ನೋಡಿ, ಅಲ್ಲಿ 2 ವಚನಗಳನ್ನು ನಾವು ನೋಡ್ತೇವೆ. ನೀವು ದಯವಿಟ್ಟು ಸತ್ಯವೇದಗಳನ್ನು ತೆರೆದು ನೋಡಬಹುದು. ರೂತಳ ಪುಸ್ತಕದಲ್ಲಿ 1ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡ್ತೇವೆ, ಸೊಸೆಯಂದರ ಕುರಿತಾಗಿ ಅತ್ತೆಗೆ ಎಂಥ ಪ್ರೀತಿ ಇದೆ ಅಂದರೆ, ನನ್ನ ಮಕ್ಕಳೇ, ಸೊಸೆಯಂದರಿಗೆ ನನ್ನ ಮಕ್ಕಳೇ ಎಂಬುದಾಗಿ ಆಕೆ ಕರೀತಾಳೆ. ನೀವು ಬೇಕಾದರೆ 1ನೇ ಅಧ್ಯಾಯ 11ನೇ ವಚನ ತೆಗೆದು ನೋಡಿ. ಹಾಗೆ 16 ಮತ್ತು 17ನೇ ವಚನದಲ್ಲಿ, 1ನೇ ಅಧ್ಯಾಯ 16, 17ನೇ ವಚನದಲ್ಲಿ ರೂತಳು ತನ್ನ ಅತ್ತೆಯ ಕುರಿತಾಗಿ ಹೇಳುತ್ತಾಳೆ, ಅತ್ತೆ ನೀನು ಎಲ್ಲಿ ಸಾಯ್ತೀಯೋ ನಾನು ಅಲ್ಲೇ ಸಾಯ್ತೇನೆ, ನನಗೆ ಅದೇ ದೇಶದಲ್ಲಿ ಸಮಾಧಿ ಆಗಬೇಕು, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು ಎಂಬುದಾಗಿ ಹೇಳ್ತಾಳೆ. ನೋಡಿ, ಎಷ್ಟೊಂದು ಪ್ರೀತಿ ಇದೆ, ಎಷ್ಟೊಂದು ಒಲವು ಇದೆ, ಎಷ್ಟೊಂದು ಗೌರವ ಇದೆ. ನಿಜ, ಎಷ್ಟೋ ಕುಟುಂಬಗಳಲ್ಲಿ ಅತ್ತೆ ಮತ್ತು ಸೊಸೆಯ ನಡುವೆ ಆಗದೇ ಇರತಕ್ಕಂಥ ಅನೇಕ ಕುಟುಂಬಗಳು ಇವತ್ತು ನಮ್ಮ ನೆರೆ ಹೊರೆಗಳಲ್ಲಿ ನೋಡುತ್ತೇವೆ. ಅದರಿಂದ ಎಷ್ಟೋ ಕುಟುಂಬಗಳಲ್ಲಿ ಮಕ್ಕಳು ಸೊಸೆಯಂದರು ದೂರವಾಗಿ ಬೇರೆ ಮನೆಗಳನ್ನು ಮಾಡಿಕೊಂಡಿರುವಂಥದ್ದನ್ನು ನೋಡ್ತೀವಿ. ಪ್ರೀತಿಯ ಈ ಸಂದೇಶವನ್ನು ಆಲಿಸ್ತಿರುವಂಥ ಪ್ರೀತಿಯ ದೇವ ಮಗಳೇ, ದಯವಿಟ್ಟು ಸಂದೇಶವನ್ನು ಕೇಳಿ ಇದನ್ನು ನಿಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ದೇವರ ಚಿತ್ತದಲ್ಲಿ ನಿಮ್ಮ ಕುಟುಂಬವನ್ನು ತೆಗೆದುಕೊಂಡು ಬನ್ನಿ. ದೇವರ ವಾಕ್ಯ ಹೇಳುತ್ತೆ, ನಿಮಗೋಸ್ಕರ ನಾನು ಓದುತ್ತೇನೆ. ಎಫೆಸದವರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 1ನೇ ವಚನ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ ಎಂಬುದಾಗಿ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರ ವಾಕ್ಯ ಹೇಳುತ್ತೆ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಿರಿ ಎಂಬುದಾಗಿ ವಾಕ್ಯ ಹೇಳುತ್ತೆ. ಹೌದು, ಪ್ರೀತಿಯ ಅತ್ತೆ ಸೊಸೆ, ದಯವಿಟ್ಟು ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ನವೋಮಿಯ ರೀತಿಯಲ್ಲಿ, ರೂತಳ ರೀತಿಯಲ್ಲಿ ನಡೆದುಕೊಳ್ಳಿ. ಖಂಡಿತ ನೀವು ದೇವರ ಆಶೀರ್ವಾದಕ್ಕೆ ಪಾತ್ರರಾಗ್ತೀರಿ. ಎಲ್ಲರೂ ಕೂಡ ಒಂದಾಗಿ ಕುಟುಂಬವಾಗಿ ಜೀವಿಸಿರಿ. ಈಗ ನಾವು ಒಂದು ವೇಳೆ ಈಗ ಸಂದೇಶವನ್ನು ಕೇಳುತ್ತಿರುವಂತೆ ನೀವುಗಳು ಒಂದು ವೇಳೆ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಇರ್ಬೋದು, ಏನಂತ, ಒಂದು ವೇಳೆ ಅತ್ತೆ ಆದವರು ನನ್ನ ಸೊಸೆಯ ಕುರಿತಾಗಿ ನನ್ನ ಮಗಳೆಂಬುದಾಗಿ ಸ್ವೀಕರಿಸ್ತೇನೆ, ಆದರೆ ನನ್ನ ಸೊಸೆ ಅಂಥ ಸ್ವಭಾವದವಳಲ್ಲ ಎಂಬುದಾಗಿ ನೀವು ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಿರಬಹುದು. ಒಂದು ವೇಳೆ ಸೊಸೆ ಅತ್ತೆ ಕುರಿತಾಗಿ, ನಮ್ಮ ಅತ್ತೆ ನನ್ನನ್ನು ನವೋಮಿ ರೀತಿಯಲ್ಲಿ ನೋಡಿದರೆ ಖಂಡಿತ ನಾನು ಕೂಡ ಆಕೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆ ಎಂಬುದಾಗಿ ನೀವು ಒಂದು ವೇಳೆ ಹೇಳಬಹುದು. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇನ್ನೊಂದು ವಾಕ್ಯ ನಿಮಗೋಸ್ಕರ ಓದುತ್ತೇನೆ, ಆಲಿಸಿ. ಕೊಲಸ್ಯದವರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ ಅದರ 13ನೇ ವಚನದಿಂದ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸಿದರೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಸೊ ದೇವರಿಗೆ ಮಹಿಮೆ ಉಂಟಾಗಲಿ. ಹೌದು, ಒಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣಗಳಿದ್ದರೂ ಕೂಡ ತಪ್ಪು ಹೊರಿಸದೆ ಕ್ಷಮಿಸಿರಿ, ಕಾರಣ ಕ್ರಿಸ್ತನ ನಿಮ್ಮನ್ನು ಕ್ಷಮಿಸಿದ್ದಾನೆ ಎಂಬುದಾಗಿ. ದೇವರಿಗೆ ಮಹಿಮೆ ಉಂಟಾಗಲಿ. ತಪ್ಪು ಹೊರಿಸುವಂಥದ್ದು ಬೇಡ. ಸೊ ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ದಯವಿಟ್ಟು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಶೇರ್ ಮಾಡಿರ್ತೇನೆ. ದಯವಿಟ್ಟು ಆ ವಿಡಿಯೋವನ್ನು ಕೂಡ ನೀವು ನೋಡಬೇಕಾಗಿ ನಾನು ಪ್ರೀತಿಯಿಂದ ಕೇಳುತ್ತೇನೆ. ಸೊ ಆ ವಿಡಿಯೋದಲ್ಲಿ, ಆ ಸಂದೇಶದಲ್ಲಿ ನಾನು ಈ ರೀತಿಯಾಗಿ ಹೇಳಿದ್ದೇನೆ, ಒಂದು ವಿವಾಹದಲ್ಲಿ ಹೇಳಿದಂಥ ಒಂದು ಸಂದೇಶವದು. ವಿವಾಹವಾಗಿ ಅತ್ತೆಯ ಮನೆಗೆ ಬರುತ್ತಿರುವಂಥ ಸೊಸೆ ಅಥವಾ ವಿವಾಹವಾಗಿ ಗಂಡನ ಮನೆಗೆ ಬರುತ್ತಿರುವಂಥ ಸೊಸೆ ಯಾವತ್ತೂ ಕೂಡ ಈಕೆ ನನ್ನ ಗಂಡನ ತಾಯಿ,
ಎಂಬುದಾಗಿ ಹೇಳದೆ, ನನ್ನನ್ನು ಹೆತ್ತ ತಂದೆ ತಾಯಿಯನ್ನು ನಾನು ತವರ ಮನೆಯಲ್ಲಿ ಬಿಟ್ಟು ಬಂದೆ, ಆದರೆ ಗಂಡನ ಮನೆಯಲ್ಲಿರ್ತಕ್ಕಂಥ ನನ್ನ ಗಂಡನ ತಾಯಿ ಆಕೆ ನನಗೆ ಅತ್ತೆಯಲ್ಲ, ಆಕೆ ನನಗೆ ತಾಯಿ ಎಂಬುದಾಗಿ ನೀವು ಸ್ವೀಕರಿಸುವುದಾದರೆ, ಮತ್ತು ಅತ್ತೆ ಸೊಸೆಯನ್ನು, ನಿಮಗೂ ಕೂಡ ಒಂದು ವೇಳೆ ಹೆಣ್ಮಕ್ಳು ಇರಬಹುದು, ಇಲ್ಲದೇ ಇರಬಹುದು. ಒಂದು ವೇಳೆ ಹೆಣ್ಮಕ್ಳು ಇದ್ದರೆ ನೀವು ವಿವಾಹ ಮಾಡಿ ಬೇರೆಯವರ ಮನೆಗೆ ಕಳಿಸ್ತೀರಲ್ಲ, ಸೊ ಅದೇ ರೀತಿಯಲ್ಲಿ ನನ್ನ ಮಗನನ್ನು ವಿವಾಹವಾಗಿ ನನ್ನ ಮನೆಗೆ ಬಂದಿರತಕ್ಕಂಥ ಈ ಒಬ್ಬ ಸ್ತ್ರೀ, ಈಕೆ ನನಗೆ ಸೊಸೆಯಲ್ಲ, ಈಕೆ ನನಗೆ ಮಗಳಿದ್ದ ಹಾಗೆ ಎಂಬುದಾಗಿ ನೀವು ಒಂದು ವೇಳೆ ಸ್ವೀಕರಿಸುವುದಾದರೆ, ನಾನು ಖಂಡಿತವಾಗಿ ಹೇಳುತ್ತೇನೆ, ಸೊಸೆ ಅತ್ತೆಯನ್ನು ತಾಯಿ ಎಂಬುದಾಗಿ, ಅತ್ತೆ ಸೊಸೆಯನ್ನು ಮಗಳು ಎಂಬುದಾಗಿ ಸ್ವೀಕರಿಸುವುದಾದರೆ ಖಂಡಿತ ನವೋಮಿ ರೂತಳ ಕುಟುಂಬದ ರೀತಿಯಲ್ಲಿ ಆ ಕುಟುಂಬ ಆಶೀರ್ವದಿಸಲ್ಪಡುತ್ತೆ ಪ್ರಿಯರೇ. ಹೌದು, ನಾವು ಯಾರು ಕೂಡ ಒಬ್ಬರ ಮೇಲೆ ಒಬ್ಬರು ತಪ್ಪು ಹೊರಿಸುವಂಥದ್ದು ಬೇಡ. ಕ್ರಿಸ್ತನ ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ, ಕುಟುಂಬ ಒಂದಾಗಿರ್ರಿ, ಕರ್ತನು ತಾನೇ ಹೀಗಾಗುವಂತೆ ಕೃಪೆ ಮಾಡಲಿ. ನೀವು ಒಂದು ವೇಳೆ ನಮ್ಮ ಚಾನಲ್ಗೆ ದಯವಿಟ್ಟು ಹೊಸಬರಾಗಿ ನೋಡ್ತಾ ಇರೋದಾದರೆ ಈ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಮತ್ತು ಈ ಸಂದೇಶವನ್ನು ದಯವಿಟ್ಟು ನೀವು ಕೇಳಿದ ಮೇಲೆ ನಿಮ್ಮ ಮೊಬೈಲ್ನಲ್ಲೇ ಹಾಗೆ ಉಳಿಸಿಕೊಳ್ಳಬೇಡಿ, ಇತರರಿಗೆ ಶೇರ್ ಮಾಡಿ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಉನ್ನತದಲ್ಲಿರುವ ನಮ್ಮ ಸ್ವರ್ಗೀಯ ತಂದೆಯಾಗಿರುವ ದೇವರೇ, ಈ ದಿನ ಅತ್ತೆ ಮತ್ತು ಸೊಸೆ ಈ ವಿಷಯದ ಕುರಿತಾಗಿ ನಾವು ನಿನ್ನ ವಾಕ್ಯದ ಮೂಲಕವಾಗಿ ಕೆಲವು ಸಂಗತಿಗಳನ್ನು ಕೇಳಿದ್ದೇವೆ. ಹೌದು ದೇವರೇ, ಎಷ್ಟೋ ಕುಟುಂಬಗಳಲ್ಲಿ ಕರ್ತನೆ ಸ್ವಾಮಿ, ಈ ಒಂದು ಸಮಸ್ಯೆಯಿಂದ ಕುಟುಂಬಗಳು ಒಡೆದು ಕರ್ತನೆ ತಂದೆ ತಾಯಿಯಿಂದ ಅತ್ತೆ ಸೊಸೆ ಮಕ್ಕಳು ಬೇರೆ ಬೇರೆಯಾಗಿ ಜೀವಿಸ್ತಾ ಇರುವಂಥದ್ದನ್ನು ನಾವು ನೋಡುವವರಾಗಿದ್ದೇವೆ ಸ್ವಾಮಿ. ಹೌದು ದೇವರೇ, ಕೇಳಿದಂಥ ವಾಕ್ಯವನ್ನು ಸೊಸೆಯಾದವರು ಅತ್ತೆಯಾದವರು ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಿನ್ನಿಂದ ಆಶೀರ್ವದಿಸಲ್ಪಟ್ಟಂಥ ಒಂದು ಕುಟುಂಬವಾಗಿ, ನವೋಮಿ ರೂತಳ ಹಾಗೆ ನಿನ್ನಿಂದ ಆಶೀರ್ವದಿಸಲ್ಪಟ್ಟಂಥ ಮಕ್ಕಳಾಗಿ ಕಾಣಿಸಿಕೊಳ್ಳುವಂತೆ ನೀಂತನೇ ಕೃಪೆ ತೋರಿ ನಡೆಸುವುದಾಗಿ ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.